ಯಾವುದು ವೈಫಲ್ಯತೆ ಸಿಗ್ತಾ ಇಲ್ಲ, ಆಡಳಿತದ ಬಗ್ಗೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅವ್ರಿಗೇನು ತಪ್ಪು ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಸಕ್ಸಸ್ಫುಲ್ ಆಗಿ ಸರ್ಕಾರ ಆಡಳಿತ ಮಾಡ್ತಾ ಇದೆ, ಜನಪರ ಕೆಲಸ ಮಾಡ್ತಾ ಇದೆ. ಸೊ ಅವ್ರಿಗೆ ಈ ಕೋಮುಗಲಭೆ ಬಿಟ್ಟು ಬೇರೆ ಏನೋ ಅವಕಾಶ ಇಲ್ಲ ಅವ್ರ ಮುಂದೆ. ಅವ್ರಿಗೆ ಈಗ ನಿನ್ನೆ ನಡೆದಿರೋ ಇನ್ಸಿಡೆಂಟ್ ಇಷ್ಟೇನೆ. ಸೊ ಶಾಂತಿಯುತವಾಗಿ ಹೋಗ್ತಾ ಇದೆ. ಹೋಗೋ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಮಸೀದಿ ಕಡೆಯಿಂದ 2 ಕಲ್ಲು ಬಿದ್ದಿದೆ, ಇಲ್ಲ ಅಂತಲ್ಲ. ಸೊ ಅದು ಡೈರೆಕ್ಟ್ ಆಗಿ ಹೊಡೆದಿಲ್ಲ, ಯಾವ್ದೋ ಇಂಡೈರೆಕ್ಟ್ ಆಗಿ ದೂರದಿಂದ ಹೊಡೆದಿದ್ದಾರೆ. ಆ ಹೊಡೆದ ತಕ್ಷಣ FIR ಹಾಕಿ 21 ಜನ ಮುಸ್ಲಿಂನ ಅರೆಸ್ಟ್ ಮಾಡಿದ್ದಾರೆ. ಮದ್ದೂರು ಪ್ರಕರಣ ಭಾನುವಾರ 7ನೇ ತಾರೀಕು ರಾಮ್ ರಹೀಂ ನಗರಕ್ಕೆ ಹೊಂದಿಕೊಂಡಿರುವಂತೆ ಇರುವಂತಹ ಚನ್ನೇಗೌಡ ಲೇಔಟ್ನಲ್ಲಿರುವಂತಹ ಗಣೇಶನ ವಿಸರ್ಜನೆಯ ಸಂದರ್ಭ ಮೆರವಣಿಗೆ ನಡೀತಿರತ್ತೆ. ನೋಡಿ, ಪೊಲೀಸರಿಂದ ಪರ್ಮಿಷನ್ ತಗೊಂಡಿರ್ತಾರೆ, ಪೊಲೀಸರು ಕೂಡ ಅಲ್ಲಿರ್ತಾರೆ. ಯಾಕಂದ್ರೆ ನಮ್ಮದೇ ಗಣೇಶನನ್ನು ನಾವು ವಿಸರ್ಜನೆ ಮಾಡಿ ಬರಲಿಕ್ಕೂ ಕೂಡ ಈಗ ನಾವು ಒಂದಷ್ಟು ನಿಯಮಗಳನ್ನು ಪಾಲಿಸಬೇಕು, ಕಾನೂನಿನ ಚೌಕಟ್ಟಿನಲ್ಲಿ ಅದು ಸರಿಯಾದ ಕ್ರಮ. ಆದರೆ ಒಂದು ಸಂಭ್ರಮ ಅಂತ ಇರುತ್ತೆ, ಒಂದು ಜೋಶ್ ಕೂಡ ಇರುತ್ತೆ. ಆದರೆ ಅದು ಇತಿಮಿತಿಯಲ್ಲೇ ಇರುತ್ತೆ. ಯಾರೂ ಕೂಡ ಬೇಕಂತ ಏನನ್ನೂ ಮಾಡೋದಿಲ್ಲ. ಹೀಗೆ ಸಾಕ್ತಾ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ, ಮಸೀದಿಯ ಜಾಗಕ್ಕೆ ಬಂದ ಕೂಡಲೇ ಏಕಾಏಕಿ ಮೈಕ್ ಕೂಡ ಆಫ್ ಮಾಡ್ತಾರೆ, ಘೋಷಣೆಗಳನ್ನು ಕೂಡ ನಿಲ್ಲಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಜನ ಹೇಳ್ತಿರುವಂತಹ ವಿಚಾರ. ಯಾಕಂದ್ರೆ ಅವರೇ ಹೇಳ್ತಿರುವಂಥದ್ದು, ಅಲ್ಲಿಗೆ ಬಂದಾಗ ನಾವು ನಿಲ್ಸಿದ್ವಿ, ಸೈಲೆಂಟಾಗಿ ಬಂದ್ವಿ. ಆದಾಗ್ಯೂ ಕೂಡ ಆ ಕಡೆಯಿಂದ ಒಂದು ಕಲ್ಲು ಬಿತ್ತು. ಕಲ್ಲು ಹೊಡೆದವರು ಯಾರು? ಪೊಲೀಸರು ಅದಕ್ಕೊಂದು ಕ್ಲಾರಿಟಿಯನ್ನ ಕೊಡ್ತಾರೆ, ತನಿಖೆ ನಡೆಸ್ತಾರೆ ಈ ಪ್ರಕರಣ. ಆದರೆ ಇಡೀ ಪ್ರಕರಣ ಈಗ ಏನಾಗ್ತಿದೆ, ಆ ನಂತರದಲ್ಲಿ ಏನಾಯ್ತು ನೋಡಿ. ಆ ಕಲ್ಲು ತೂರಾಟದ ಕಾರಣಕ್ಕೇನೆ ಜನ ಪ್ರತಿಭಟನೆಗೆ ಇಳಿದ್ರು ಬೀದಿಗೆ. ಆ ನಂತರದಲ್ಲಿ ಪೊಲೀಸರು ಮಾಡಿದ್ದೇನು, ಪ್ರತಿಭಟನೆಕಾರರನ್ನ ಹತ್ತಿಕ್ಕುವಂತಹ ಪ್ರಯತ್ನ ಮಾಡ್ತಾರೆ, ಸಾಧ್ಯ ಆಗೋದಿಲ್ಲ, ಕೊನೆಗೆ ಲಾಠಿ ಚಾರ್ಜ್ ಮಾಡ್ತಾರೆ. ಲಾಠಿ ಚಾರ್ಜ್ನಲ್ಲೂ ಕೂಡ ಒಂದು ದೃಶ್ಯ ನಿಜಕ್ಕೂ ಹೊಟ್ಟೆಗುರಿಯುತ್ತೆ. ಒಂದು ಹೆಣ್ಮಗಳು ಹೋರಾಟಗಾರ್ತಿ ಇರಬಹುದು, ಒಬ್ಬ ಪುರುಷ ಪೊಲೀಸ್ ಅಧಿಕಾರಿ ಪೇದೆ ಆಕೆಗೆ ಹೊಡಿತಾರೆ. ತುಂಬ ಸೂಕ್ಷ್ಮವಾದಂತಹ ಈ ಇನ್ಸಿಡೆಂಟ್ ಆ ಪೇದೆಗೂ ಕೂಡ ಸೇವಾವಧಿಯಲ್ಲಿ ಬಹುದೊಡ್ಡ ಮಾರ್ಕ್ ಆಗಿ ಉಳಿಯುತ್ತೆ. ಆ ಹೆಣ್ಮಕ್ಳೇನಾದರೂ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ, ದೂರು ಕೊಟ್ರೆ ಆ ಪೇದೆ ವಿರುದ್ಧ, ಆ ಪ್ರಕರಣ ಬೇರೆ ರೀತಿಗೆ ತಿರುಗುತ್ತೆ. ಓಕೆ, ಯಾಕಂದ್ರೆ ಅಲ್ಲೊಂದು ಹೆಣ್ಮಗಳಿಗೆ ನೋವಾಯಿತು ಅನ್ನುವಂಥದ್ದು ಮುಖ್ಯ ವಿಚಾರ. ಆದರೆ ಇಡೀ ಪ್ರಕರಣದಲ್ಲಿ ಪ್ರತಿ ಸಲ ಈ ನಾಗಮಂಗಲದ ಕೇಸಲ್ಲೂ ಕೂಡ ಇದೇ ರೀತಿ ಆಯಿತು. ಮಂಡ್ಯಗೆ ಇಂತಹ ಒಂದು ಕೋಮುದ್ವೇಷದ, ಕೋಮುದೊಳ್ಳುರಿಗೆ ತಿರುಗುವಂತಹ ಒಂದು ನಾಂದಿ ಹಾಡುವಂತಹ ಪ್ರಕರಣಗಳು ನಡೀತಿರುವಂಥದ್ದು ವಿಷಾದನೀಯ. ಈ ಥರ ಆಗಬಾರ್ದು. ಆದರೆ ಅಲ್ಲಿನ ಜನ ಹೇಳ್ತಾರೆ ಮಾತುಗಳನ್ನು, ತುಂಬ ಬೈಟ್ಗಳಲ್ಲಿ, ಇಂಟರ್ವ್ಯೂಗಳಲ್ಲಿ, ಟಿವಿಗಳಲ್ಲಿ ಕೊಟ್ಟಂತಹ ಅಲ್ಲಿನ ಜನರ ಆಕ್ರೋಶ ಏನಿತ್ತು ಅಂದರೆ, ಅವರ ಹಬ್ಬದ ದಿನ DJ ಹಾಕ್ಕೊಂಡೆಲ್ಲ ಅವ್ರು ಡ್ಯಾನ್ಸ್ ಮಾಡ್ತಾರೆ, ನಮ್ಮದೊಂದು ಗಣೇಶನ ಹಬ್ಬಕ್ಕೆ ನಾವು ಸಂಭ್ರಮದಿಂದ ಹೋಗಿ ಬರೋದು ತಪ್ಪಾ? ಅವ್ರು ಕೇಳ್ತಿರುವಂತಹ ಪ್ರಶ್ನೆ. ಮತ್ತೆ ಅವರದ್ದೇ ಆದ ಒಂದಷ್ಟು, ಅವ್ರು ಹೇಗೇಗೋ ಓಡಾಡ್ತಿರ್ತಾರೆ, ಸಂಜೆ ಆದರೆ ಭಯ ಆಗತ್ತೆ, ನಾವೆಲ್ಲಿದ್ದೀವಿ, ಇದು ಭಾರತನೇ ಅಲ್ವಾ, ನಮಗೆ ಹಿಂದೂಗಳಿಗೆ ಯಾಕೆ ರಕ್ಷಣೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಜನ, ಹೆಣ್ಣುಮಕ್ಕಳು ಪ್ರಶ್ನೆ ಮಾಡ್ತಿರುವಂಥದ್ದು. ಬೇರೆ ಯಾರೋ ಯುವಕರು ಮಾತಾಡಿದ್ರೆ ಅದನ್ನು ಬೇರೆ ಲೆಕ್ಕದಲ್ಲೇ ನೋಡಬಹುದಿತ್ತು. ಹೆಣ್ಮಕ್ಳು ಕೂಡ ಇಂಥದ್ದನ್ನು ಪ್ರಶ್ನೆ ಮಾಡ್ತಿರುವಂಥದ್ದು ನೋಡಿ. ಈ ಪ್ರಕರಣ ಇಲ್ಲಿಗೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಕ್ಲಿಯರ್ ಆಗದೆ ರಾಜಕೀಯದ ಬಣ್ಣ ಬಳ್ಕೊಂಡ್ರೆ ಇಂತಹ ಗಲಾಟೆಗಳು ಇನ್ನಷ್ಟು ಜಾಸ್ತಿ ಆಗ್ತವೆ. ಇವತ್ತು ಏನಾಗಿದೆ, ಯಾರು ಕಲ್ಲೊಡೆದಿದ್ದಾರೆ ಅವ್ರಿಗೂ ಕೂಡ ಕೋರ್ಟ್ ಸರಿಯಾದ ರೀತಿಯಲ್ಲೇ ಕಪಾಳಕ್ಕೆ ಬಾರಿಸುತ್ತೆ, ಅವರು ತಪ್ಪಿತಸ್ತ್ರ ಆದ ಕೂಡಲೇ. ಯಾಕಂದ್ರೆ ನೀವು ಎಲ್ಲವನ್ನೂ ಕೂಡ ಕಣ್ಣಿಗೆ ಕಣ್ಣು ಅನ್ನುವಂತಹ ಹಮ್ಮೂರಬಿಯ ಒಂದು ಕಾನೂನನ್ನು ಪಾಲಿಸೋದಕ್ಕಾಗೋದಿಲ್ಲ. ಇಲ್ಲಿ ತುಂಬ ವ್ಯವಸ್ಥಿತ ಒಂದು ನಾಗರಿಕತೆ ಇರುವಂತಹ ಸಮಾಜದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಏನೆಲ್ಲ ನಮಗೆ ಕೊಟ್ಟಿದೆ ಅದರ ಒಂದು ಧೈರ್ಯದಲ್ಲಿ ನಾವು ಒಂದು ರಿಪೋರ್ಟ್ ಮಾಡಿದ್ರೆ ಕೋರ್ಟಿಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ, ಅವರು ತನಿಖೆ ಮಾಡ್ತಾರೆ, ಆ ನಂತರದ ಎಲ್ಲವೂ ಕೂಡ ಆಗುತ್ತೆ. ಆದರೆ ಅವರೇನೋ ಹೊಡೆದ್ರು ನಾವು ಹೊಡೆಯುವಂಥದ್ದು. ಆದರೆ ಪೊಲೀಸರೇನಕ್ಕೆ ಮಧ್ಯದಲ್ಲಿ, ಇಲ್ಲಾಂದ್ರೆ ಈಗ ಪೊಲೀಸರೇನಕ್ಕೆ ಬರ್ತಾ ಇದ್ರು? ಹೌದು, ನಮಗೊಂದು ಸಂಭ್ರಮ ಇರುತ್ತೆ, ನಾವು ಗಣೇಶನ್ ಬಿಡಬೇಕಾದ್ರೆ. ಇನ್ನುಳಿದವರಿಗೆ ಅವರವರ ಆಚರಣೆಗಳಲ್ಲಿ ಸಂಭ್ರಮ, ಒಂದು ಜೋಶ್ ಇದ್ದ ರೀತಿಯಲ್ಲೇ ನಮಗೂ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದನ್ನು ಎಷ್ಟು ಸಂಯಮದಿಂದ ವರ್ತಿಸ್ಬೇಕು. ಯಾಕಂದರೆ ಅಲ್ಲಿನ ಜನ ಹೇಳ್ತಿರೋ ಪ್ರಕಾರ
ಎಲ್ಲರೂ ಕೂಡ ಸಂಯಮದಿಂದ ಇದ್ರು. ಆದರೆ ಕಲ್ಲು ಬಿತ್ತು. ಯಾರು ಹೊಡೆದಿದ್ದು? ಕಲ್ಲು ಹೊಡೆದವರಿಗೆ ತಕ್ಕ ಶಿಕ್ಷೆ ಆಗಬೇಕು. ನೋಡಿ, ಇದೇ ಪ್ರಕರಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿಯವರು ಒಂದು ಸ್ಪಷ್ಟವಾದ ಹೇಳಿಕೆ ಕೊಟ್ಟಿದ್ದಾರೆ. ಏನಂದ್ರೆ, ನಾವು ಕೌಂಟರ್ ಕಂಪ್ಲೇಂಟ್ ಮಾಡಿಸ್ಲಿಕ್ಕೆ ಹೋಗ್ಲಿಲ್ಲ, ಅನ್ಯ ಕೋಮಿನ 21 ಯುವಕರನ್ನೂ ಕೂಡ ಈಗ ಅರೆಸ್ಟ್ ಮಾಡಿದ್ದೀವಿ. ಈಗ ತಹಬದಿಗೆ ಬರ್ತಿದೆ ಇಡೀ ವಾತಾವರಣ ಅಂತ. ಮೇಲ್ನೋಟಕ್ಕೆ ಇನ್ನೂ ತಹಬದಿಗೆ ಬಂದಿಲ್ಲ. ಒಂದು ಕಡೆ ಲಾಠಿ ಚಾರ್ಜ್ ಆದರೆ ಮತ್ತು ಒಂದು ಕಡೆ ಲಾಠಿ ಚಾರ್ಜ್ ಆಗ್ತಿದೆ. ಅಲ್ಲಿ ಆಕ್ರೋಶಗೊಂಡಂತಹ ಜನ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾನೆ ಇದ್ದಾರೆ ಪ್ರತಿಭಟನೆಯ ಹೆಸರಿನಲ್ಲಿ. ಇನ್ನು ಆ ಭಾಗದ ಶಾಸಕರು ಯಾರ ಕೈಗೂ ಸಿಕ್ಕಿಲ್ಲ. ಮಾಧ್ಯಮದವರ ಕೈಗೆ ಸಾಕಷ್ಟು ಜನ ಪ್ರಯತ್ನ ಮಾಡಿದ್ದಾರೆ, ಆದಾಗ್ಯೂ ಕೂಡ ಶಾಸಕರು ಅವರ ಕೈಗೆ ಸಿಕ್ಕಿಲ್ಲ. ಏನು ಅವ್ರದ್ದೊಂದು ಕ್ಲಾರಿಟಿ, ಅವ್ರದ್ದೊಂದು ಸ್ಪಷ್ಟನೆ ಸಿಕ್ಕಿಲ್ಲ. ಆದರೆ ಕೇಂದ್ರ ಸಚಿವ ಮತ್ತು ಆ ಭಾಗದ ಸಂಸದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅತ್ಯಂತ ಸ್ಪಷ್ಟವಾಗಿ ಅಲ್ಲಿನ SP ಮಲ್ಲಿಕಾರ್ಜುನ್ ಬಾಲದಿಂಡಿ ಅವರಿಗೆ, ನೋಡ್ರಿ, ನೀವು ಯಾರದಾದ್ರೂ ಒತ್ತಡಕ್ಕೆ ಮಣಿದ್ರೆ ನಾನು ಬರಬೇಕಾಗತ್ತ ಅಲ್ಲಿಗೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಇದ್ರ ಜೊತೆಯಲ್ಲಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರ ಒಂದು ಹೇಳಿಕೆ ತುಸು ಅರಗಿಸಿಕೊಳ್ಳೋಕೆ ಕಷ್ಟ ಆಗಬಹುದು. ಯಾಕಂದ್ರೆ ಅವ್ರು ಹೇಳ್ತಾರೆ, ಯಾರೋ ಚಿಕ್ಕ ಮಕ್ಕಳು ಎಸೆದಂತಹ ಕಲ್ಲಿನ ಪ್ರಕರಣ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಚಿಕ್ಕ ಮಕ್ಕಳು ಎಷ್ಟು ದೊಡ್ಡ ಕಲ್ಲು ಎಸಿಬಹುದು, ದೊಡ್ಡ ಮಕ್ಕಳು ಎಂತಹ ಬಂಡೆ ಎಸಿಬಹುದು, ಎಲ್ಲವೂ ಕೂಡ ಗೊತ್ತಾಗತ್ತೆ, ಜನಕ್ಕೆ ಅರ್ಥ ಆಗುತ್ತೆ. ಹಾಗಾಗಿ ಒಂದು ಮಾತು ಹೇಳ್ತಾರೆ, ಯಾರೋ ಚಿಕ್ಕ ಮಕ್ಕಳು ಎಸೆದಂತಹ ಕಲ್ಲಿನ ಪ್ರಕರಣ ಇದು, ಈಗ ತಹಬದಿಗೆ ಬಂದಿದೆ, ಎಲ್ಲವೂ ಕೂಡ ತಿಳಿಯಾಗ್ತಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇಲ್ಲಿ ಈ ಪ್ರಕರಣದಲ್ಲಿ ಯಾರೇನೇ ಮಾಡಿರಲಿ ಒಂದು ನಂಬಿಕೆ ಇರುತ್ತೆ, ಒಂದು ವಿಶ್ವಾಸ ಇರುತ್ತೆ, ಒಂದು ಧರ್ಮಕ್ಕೆ ಅವರದ್ದೇ ಆದ ಆಚರಣೆಗಳಿರ್ತವೆ. ಅಂತಹ ಆಚರಣೆಗಳಿಗೆ ಯಾರೇ ಅಡ್ಡಿ ಬಂದರೂ ಕೂಡ ಎಲ್ರಿಗೂ ಕೂಡ ಬೇಸರ ಆಗೇ ಆಗತ್ತೆ. ಅದೇ ಈ ಹಿಂದೆ ಯಾರ್ದೋ ಹಬ್ಬ ಆದಾಗ ಇನ್ನು ಬೇರೆಯವರು ಯಾರೋ ವಿರೋಧ ವ್ಯಕ್ತಪಡಿಸಿದ್ರೆ ಇನ್ನೂ ಬೇರೆ ರೀತಿಯಲ್ಲೇ ನೋಡ್ತಿದ್ರಲ್ಲ, ಅದೇ ರೀತಿ ಇಲ್ಲಿ ನಮ್ಮ ಗಣೇಶನ ಒಂದು ಪ್ರಕರಣ ಬಂದಾಗಲೂ ಕೂಡ ಯಾರೇ ವಿರೋಧಿಸಿದ್ರು, ಯಾರೇ ಕಲ್ಲು ಎಸೆದಿದ್ರು, ಆ ಕಲ್ಲು ಗಣೇಶಂಗೆ ಬಿದ್ದಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಆ ಸತ್ಯಾಸತ್ಯತೆಯನ್ನು ಪೊಲೀಸರೇ ತನಿಖೆಯ ಮೂಲಕ ಹೇಳಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಈ ಕೋಮುಗಳ ಮಧ್ಯೆ ಸಂಘರ್ಷಕ್ಕೆ ಈಡು ಮಾಡುವ ರೀತಿಯಲ್ಲಿ ಯಾವ ಪಕ್ಷಗಳು ಕೂಡ ಎಣ್ಣೆ ಬತ್ತಿಯನ್ನು ಹಚ್ಚುವಂಥದ್ದು ಬಿಡಬೇಕು. ಇದು ಕಾನೂನಿನ ಚೌಕಟ್ಟಿನಲ್ಲಿ ಬಗೆಹರಿಬೇಕು. ಸಮಾಜದ ಸ್ವಾಸ್ಥ್ಯವನ್ನ ಪಕ್ಷಗಳು ಮತ್ತು ಸರ್ಕಾರಗಳು ಕಾಪಾಡಬೇಕೇ ವಿನಃ ಬತ್ತಿ ಮತ್ತು ಎಣ್ಣೆಯನ್ನು ಸುರಿಯುವಂತಹ ಪ್ರಯತ್ನ ಮಾಡಬಾರ್ದು. ಇಲ್ಲಿ ಗಣೇಶನಿಗೆ ಕಲ್ಲು ಬಿದ್ದಿದೆ ಅಂದರೆ ಅದು ಅಕ್ಷಮ್ಯ. ಯಾರು ಬೇಕಾದರೂ ಅದನ್ನು ಹೇಳ್ತಾರೆ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆ ಮೆರವಣಿಗೆಗೆ ಕಲ್ಲು ಎಸೆದಿದ್ದಾರೆ ಅನ್ನೋದಾದರೆ ಇದು ಕಾನೂನಿನ ಚೌಕಟ್ಟಿನಲ್ಲಿ ಏನಾಗಬೇಕು ಅದಾಗಬೇಕು. ಮತ್ತು ಏನು 21 ಜನ ಅರೆಸ್ಟ್ ಆಗಿದ್ದಾರೆ, ತಕ್ಷಣವೇ ಅಷ್ಟು ಜನರ ತನಿಖೆ ಆಗುತ್ತೆ. ತನಿಖೆಯ ನಂತರ ಶಿಕ್ಷೆ ಆಗುತ್ತೆ. ಗಣೇಶ ಒಂದು ವೇಳೆ ಇಲ್ಲಿ ಯಾರೇ ಬಚಾವಾದರೂ ಕೂಡ ಗಣೇಶ ಯಾರನ್ನು ಸುಮ್ಮನೆ ಬಿಡೋದಿಲ್ಲ.